ಕಾರ್ಮಿಕರ ಬಗ್ಗೆ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದನ್ನ ಬಿಟ್ಟು ಶಿವಮೊಗ್ಗಕ್ಕೆ ಬಂದಾಗ ದೇಶದ ಜಿಡಿಪಿ ಬಗ್ಗೆ ಮಾತನಾಡಿದ್ರು. ಆರ್ಥಿಕತೆಯ ಬಗ್ಗೆ ನಿರಂತರವಾಗಿ ಮಾತಾಡೋದು ಸರಿ ಇಲ್ಲ ಎಂದು ಎಂಎಲ್ಸಿ ಡಿಎಸ್ ಅರುಣ್ ಹೇಳಿದ್ರು. ಕಾರ್ಮಿಕರ ಭವನ ಉದ್ಘಾಟನೆ ವೇಳೆ ಅದರ ಬಗ್ಗೆ ಮಾತಾಡೋದನ್ನ ಬಿಟ್ಟು ರಾಜಕೀಯ ಮಾತಾಡೋದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ರು. ಬಗ್ಗೆನೂ ಮಾತಾಡಬೇಕು ಅಂತ ನನಗೆ ಅನಿಸಿತು. ನಿನ್ನೆ ಸಂತೋಷ್ ಲಾಡ್ ಅವರು ಸಿದ್ಲಿಪುರದಲ್ಲಿ ಕಾರ್ಮಿಕ ಭವನ ಅದನ್ನೇನು ಉದ್ಘಾಟನೆ ಮಾಡಿದ್ರು, ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿದ್ವಿ. ಅದಾದ್ಮೇಲೆ ನಮ್ಮ ಸಂಸದರು, ನಮ್ಮ ಶಾಸಕರು, ನಾನು ಮತ್ತು ಡಾಕ್ಟರ್ ಧನಂಜಯ ಸರ್ಜಿಯವರು, ಶಾರದಾ ಪುರಾನಾಯಕ್ ಅವರು ಎಲ್ಲರೂ ಇದ್ವಿ ನಾವು ಕಾರ್ಯಕ್ರಮದಲ್ಲಿ. ಸಂಸದರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗ್ಬೇಕಾಗಿರೋ ಕಾರಣಕ್ಕೆ ಅವರು ಮಾತಾಡಿ ಹೊರಟರು. ಮಾತಾಡಾದ್ಮೇಲೆ ಕೊನೆಗೆ ನಮಗೆ ಅಥವಾ ಶಾರದಾ ಪುರಾನಾಯಕ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಸಿಗ್ಲಿಲ್ಲ. ನಾವು ಮತ್ತೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೂತಿದ್ವಿ. ಸಂತೋಷ್ ಲಾಡ್ ಅವರು ಪ್ರಾರಂಭ ಮಾಡಿದ್ರು. 1000ಕ್ಕಿಂತ ಹೆಚ್ಚು ಜನ ಕಾರ್ಮಿಕರು ಒಳಗೆ ಹೊರಗೆ ಎಲ್ಲ ನೋಡ್ತಾ ಇದ್ರು. ಮಾತಾಡಿದ್ದೇನು ಅಂದ್ರೆ, ಕಾರ್ಮಿಕರು ಬಂದಂಥದ್ದು ನಮ್ದು ಏನು ಯೋಜನೆಗಳಿದೆ, ನಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀರಾ, ನಾಳೆ ನಮಗೆ ನಮ್ದು ಇಂತಿಂಥ ಸಮಸ್ಯೆಗಳಿದೆ, ಶಿವಮೊಗ್ಗದಲ್ಲಿ ESI ಹಾಸ್ಪಿಟಲ್ ರಿನ್ಯೂವಲ್ ಆಗಿಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ರಿನ್ಯೂವಲ್ ಎಷ್ಟು ದಿನಕ್ಕೆ ಮಾಡ್ತಿದ್ದಾರೆ ಅಂದ್ರೆ 3 ತಿಂಗಳಿಗಂತ ಟೆಂಪರರಿ ರಿನ್ಯೂವಲ್. ಒಂದು ಕೇಸು ಆಗಿದೆ, ಮಧ್ಯದಲ್ಲಿ 15 ದಿವಸ ಇವ್ರು ರಿನ್ಯೂವಲ್ ಆಗಿದ್ದು ಲೇಟ್ ಆಗಿರೋ ಕಾರಣಕ್ಕೆ ಒಂದು ಹೆಂಗಸಿಗೆ ತುಂಬಾ ತೊಂದರೆ ಆಗಿ ದುಡ್ಡಿಲ್ದೇನೆ ತುಂಬಾ ತೊಂದರೆಯನ್ನ ಅನುಭವಿಸಿರುವಂಥದ್ದು ಭದ್ರಾವತಿಯಲ್ಲಿ ನಡೆದಿದೆ. ಈ ತರದ ದೃಷ್ಟಿಯಿಂದ ನೀವು ಬಂದಂಥವರಿಗೆ ಇದ್ರ ಬಗ್ಗೆ ಮಾತಾಡ್ತೀರಾ, ನಾವೇನ್ ಸವಲತ್ತುಗಳನ್ನ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಹೇಳ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದ್ರೆ, ಸಂತೋಷ್ ಲಾಡ್ ಅವರು ನಿನ್ನೆ ಮಾತಾಡಿದ್ದು ದೇಶದ ಜಿಡಿಪಿ ಬಗ್ಗೆ ಮಾತಾಡ್ತಾ ಹೋದ್ರು 10 ನಿಮಿಷಗಳ ಕಾಲ. ಅದಾದ್ಮೇಲೆ ಡಿಮಾನಿಟೈಸೇಷನ್ ಯಾವಾಗಾಗಿದ್ದು ಸಂತೋಷ್ ಲಾಡ್ ಅವರ ಡಿಮಾನಿಟೈಸೇಷನ್ ಬಗ್ಗೆ 10 ನಿಮಿಷಗಳ ಕಾಲ ಅದ್ರ ಬಗ್ಗೆ. ಇದು ಫ್ಲಾಪ್. ಒಂದ್ ಕಡೆ ಅದನ್ನ ಹೇಳ್ತಾರೆ, ಇನ್ನೊಂದ್ ಕಡೆ ಯಾವುದೇ ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ದೇಶ ಆರ್ಥಿಕವಾಗಿ ಮುಂದುವರಿತಿತ್ತು, ಈಗ ಮುಂದುವರಿತಾ ಇದೆ ಅಂತಾನು ಹೇಳ್ತಾರೆ. ಜೊತೆಗೆ ಟ್ರಂಪ್ ಭಾರತ ದೇಶವನ್ನ ಡೆಡ್ ಎಕಾನಮಿ ಅಂತ ಹೇಳಿದ್ರೆ ಅದಕ್ಕೆ ರಾಹುಲ್ ಗಾಂಧಿ ಹೌದು ದೇಶ ಡೆಡ್ ಎಕಾನಮಿ ಆಗಿದೆ, ಆರ್ಥಿಕತೆ ಸತ್ತೋಗಿದೆ ಅಂತ ಈ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ. ಹಾಗಾಗಿ ಸಂತೋಷ್ ಲಾಡ್ ಅವರು ಮೊದಲು ಈ ಏನು ಕಾರ್ಮಿಕರ ಭವನವನ್ನ ಕಟ್ಟಿದ್ದು, ಯಾರು ಪ್ರಾರಂಭ ಮಾಡಿದ್ದು, ಯಾವ ಇಸ್ವಿಯಲ್ಲಿ ಮಾಡಿದ್ದು, ಅದನ್ನು ಒಂದ್ ಸ್ವಲ್ಪ ತಿಳ್ಕೋಬೇಕಿತ್ತು ಅಂತ ನಮಗನ್ನಿಸ್ತು. 21ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಾಗ ಅವ್ರು ತಗೊಂಡಂತಹ ನಿರ್ಧಾರದಿಂದ 19 ಕೋಟಿಗಳನ್ನ ಅವತ್ತು ಖರ್ಚು ಮಾಡಿ ಅದ್ಭುತವಾದಂತ ಇವತ್ತು ಕಾರ್ಮಿಕ ಭವನ ಆಗಿದೆ. ನಾವು ಮಾಡಿದ್ದೆಲ್ಲ ಸರಿ, ನೀವು ಮಾಡಿದ್ದೆಲ್ಲ ತಪ್ಪು. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಆರ್ಥಿಕತೆ ಬಗ್ಗೆ ನಿರಂತರವಾಗಿ ಮಾತಾಡೋದಿದೆಯಲ್ಲ, ಇದು ಸರಿ ಇಲ್ಲ. ಸಂತೋಷ್ ಲಾಡ್ ಅವರೇ, ಭದ್ರಾವತಿಗೆ ನಾವು ಹೋಗ್ಬೇಕಿತ್ತು, ಅಲ್ಲಿಯ ಇದಕ್ಕೂ ಅವರ